ನ್ಯಾಯಾಲಯದಿಂದ ವಿನಯ್ ಅವರಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮತ್ತೆ ಏನು ಅವಾಂತರ ಆಯಿತು ಅಂತ ಹೇಳಿ? ಮೇಡಮ್, ನನಗೆ ಇವತ್ತು ಕಾಲ್ ಮಾಡಿದ್ರು, ಕೋರ್ಟಿಗೆ ಬನ್ನಿ ಅಂತಂದ್ರು. ಕೋರ್ಟಿಗೆ ಬಂದೆ, ಅಪ್ಲಿಕೇಶನ್ ಹಾಕ್ಸಿದ್ದೆ. ಇವಾಗ ಅದು ಕ್ಲಿಯರ್ ಆಗಿದೆ, ನಾನು ವಾಪಸ್ ಶೂಟಿಂಗ್ ಹೋಗ್ತಾ ಇದ್ದೀನಿ ಅಷ್ಟೇ. ವಾರೆಂಟ್ ಇಶ್ಯೂ ಆಗಿತ್ತು ನಿಮಗೆ, ನೀವು ಹಾಜರಾಗಿರಲಿಲ್ಲ, ಯಾಕೆ, ಏನು ರೀಸನ್ ಅಂತ? ಇಲ್ಲ, ವಾರೆಂಟ್ ಅದು ಕೇಸ್ ಬಗ್ಗೆ ನನಗೆ ಡೀಟೇಲ್ಸು, ಒಳಗಡೆ ಲಾಯರ್ಸು ಏನು ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬನ್ನಿ ಅಂದರು, ನಾನು ಬಂದೆ. ಫೈನ್ ಕಟ್ಟಿ ಅಂತಂದ್ರು, ಫೈನ್ ಕಟ್ಟಿದ್ದೀನಿ. ಅದೇನು ರಿವೋಕ್ ಆಗಿದೆ. ಇವಾಗ ವಾಪಸ್ ಶೂಟಿಂಗ್ ಹೋಗ್ತಾ ಇದ್ದೀನಿ ಅಷ್ಟೇ. ಸರ್, ಎಷ್ಟು ಫೈನ್ ಕಟ್ಟಿದ್ರಿ? ಮತ್ತು ಪೊಲೀಸರು ನಿಮಗೆ ಯಾವಾಗ ಇನ್ಫಾರ್ಮ್ ಮಾಡಿದ್ರು ಸರ್? ಇಲ್ಲ, ನಾನು ಎವ್ರಿ 15 ಡೇಸ್ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಸೊ ಅದನ್ನು ಹೋಗ್ಬಿಟ್ಟು ನಾನು ಸೈನ್ ಹಾಕ್ಬಿಟ್ಟು ಬರ್ತಾಯಿದ್ದೀನಿ. ನಾನು ಏನೇನು ರೂಲ್ಸ್ ಇದೆ ಪ್ರತಿಯೊಂದೂ ನಾನು ಫಾಲೋ ಮಾಡಿಕೊಂಡೇ ಬಂದಿದ್ದೀನಿ ಮೇಡಮ್. ಸೊ ನಿನ್ನೆ ಕೂಡ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬಂದೆ. ನಾನು ಈಗ ರಜತ್ ಅವರಿಗೆ ಮತ್ತೆ ಜೇಸಿ ಏನು ಹೇಳ್ತೀರಾ ಮೇಡಮ್? ಅದ್ರ ಬಗ್ಗೆ ನೀವು ಅವ್ರನ್ನೇ ಕೇಳಬೇಕು, ಬಿಕಾಸ್ ಆ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಇವಾಗ ನನಗೆ ಕೋರ್ಟಿಗೆ ಬಂದೆ, ಅದು ಏನೇನು ನಡೀತು ಅಷ್ಟೇ ನನಗೆ ಗೊತ್ತಿರೋದು. ಅದು ಬಿಟ್ಟು ಇನ್ನು ಮಿಕ್ಕಿ ಡೀಟೇಲ್ಸ್ ನೀವು ಅವ್ರ ಹತ್ರನೇ ಮಾತಾಡ್ಬೇಕು. ನೆಕ್ಸ್ಟ್ ಹಿಯರಿಂಗ್ ಯಾವಾಗ ಇದೆ ಸರ್, ಏನು ಅಂತ? ಅದು ಇನ್ನೂ ಇವಾಗ ಹೇಳ್ತಾರೆ ಮೇಡಮ್. ನನಗೆ ಸಾಯಂಕಾಲ ವಾಪಸ್ ಇದು ಶೂಟಿಂಗ್ ಮುಗಿಸ್ಕೊಂಡು ಲಾಯರ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಮಿಕ್ಕಿ ಡೀಟೇಲ್ಸ್ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು ನಾನು ನಿಮ್ಗೆ ತಿಳಿಸ್ತೀನಿ. ಸರ್, ಈಗ ಕೋರ್ಟಲ್ಲಿ ಇವತ್ತು ಏನು ಹೇಳಿದ್ರು ಸರ್? ನೀವು ಏನು ಹೇಳಿದ್ರಿ ಅಂದರೆ ಲಾಸ್ಟ್ ಯಾಕೆ ಅಟೆಂಡ್ ಆಗಿಲ್ಲ, ರೀಸನ್ ಏನು ಕೊಟ್ರಿ ಅಂತ ಹೇಳಿ? ಇಲ್ಲ, ನನಗೆ ಲಾಸ್ಟ್ ಟೈಮೇ ಕೋರ್ಟ್ನಲ್ಲಿದ್ದಾಗ ಇನ್ಫೆಕ್ಷನ್ ಆಗಿತ್ತು ಕಣ್ಣು. ಆ್ಯಂಡ್ ಮೋರ್ ಓವರ್ ಶೂಟ್ ಬೇರೆ ಇತ್ತು. ಆ್ಯಂಡ್ ದೆರ್ ವಾಸ್ ಲಾಟ್ ಆಫ್ ಥಿಂಗ್ಸ್ ವಿಚ್ ವಾಸ್ ಗೋಯಿಂಗ್ ಆನ್ ದಟ್ ಡೇ. ನಾವು ರಿಕ್ವೆಸ್ಟ್ ಮಾಡಿಬಿಟ್ಟು ಒಂದು ಅಪ್ಲಿಕೇಶನ್ ಹಾಕ್ಸಿದ್ದೆ. ಆ್ಯಂಡ್ ಅಪ್ಲಿಕೇಶನ್ ಹಾಕಿದ್ರು. ಸೊ ಅದರಿಂದ ನಂದು ರಿವೋಕ್ ಆಯಿತು ಇವತ್ತು. ಥ್ಯಾಂಕ್ ಯು. ಇದಿಷ್ಟು ವಿನಯ್ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಅಂಕಿತ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.